ತುಂಬಾ ಥ್ಯಾಂಕ್ಸ್ ಅಮ್ಮ. ನಾನು ನಿಮಗೆ ಕೊಟ್ಟಿರೋ ನೋವಿಗೆ ನೀವೇನೇ ಶಿಕ್ಷೆ ಕೊಟ್ಟಿರೋ ತುಂಬ ಕಡಿಮೆನೆ. ಅದನ್ನು ಅರ್ಥ ಮಾಡಿಕೊಂಡು ಕಲ್ಯಾಣಿ ಭಾಳ ಚೆನ್ನಾಗಿರಬೇಕು ಅಂತ ಇಷ್ಟು ದೂರ ಬಂದು ಮಾತಾಡಿದ್ದೀರಾ. ನಿಮ್ಮ ಮನಸ್ಸು ತುಂಬ ದೊಡ್ಡದು. ಹೋಗಲಿ ಬಿಡು ಕೃಷ್ಣ, ಆಗಿದ್ದಾಗ ಹೋಗಿದೆ. ಆ ಹುಡುಗಿ ಭಾಳ ಚೆನ್ನಾಗಾದರೆ ನನಗಷ್ಟೇ ಸಾಕು. ನಾನು ತುಂಬ ಚಿಕ್ಕವನು, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಕೈ ಹಿಡಿದು ನಡೆಸೋ ಥರ ನಾಟಕ ಮಾಡಿ ನಿನ್ನನ್ನ ಸ್ಮಶಾನದ ದಾರಿಗೆ ತಳ್ಳೋದಕ್ಕೆ ಎಲ್ಲ ತಯಾರಿನೂ ಮಾಡಾಗಿದೆ. ಹೂವಿನ ಮಂಚದ ಮೇಲೆ ಮಲಗಿಸ್ತೀನಿ ಅಂತ ನಂಬಿಸಿ ನಿನ್ನ ಮನೆ ಮಂದಿನೆಲ್ಲ ಮುಳ್ಳಿನ ಸರಪಳಿಯಲ್ಲಿ ಕಟ್ ಹಾಕಿ ನರಳಿಸ್ತೀನಿ. ಅದೇ ನನ್ನ ಪಾಲಿಗೆ ನ್ಯಾಯ. ಸೂರ್ಯ, ಆ ಹೆಂಗ್ಸ್ ಇಷ್ಟೆಲ್ಲ ಮಾತಾಡೋದ್ಮೇಲೆ ನೀನು ಸುಮ್ಮನೆ ಇದೆಯಾ ಅಂತ ಅಂದರೆ ಏನರ್ಥ? ನೀನು ಇದ್ರ ಬಗ್ಗೆ ಕ್ಲಿಯರ್ ಕ್ಲಾರಿಟಿ ಕೊಡಬೇಕು. ಬಾಲು, ನನ್ನ ಮಾತು ನಿನಗೆ ಅರ್ಥ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ತಾಯಿ ಹೇಳಿದ್ದು 100% ಸತ್ಯ. ಆ ಮಾತುಕತೆಯ ಹಿಂದಿನ ಉದ್ದೇಶ ಇದೆಯಲ್ಲ, ಅದನ್ನು ಚರ್ಚೆ ಮಾಡೋದಕ್ಕೆ ಇದು ಸಂದರ್ಭ ಅಲ್ಲ. ನೀನು ನನ್ನ ಗೆಳೆಯ, ನನ್ನ ಅರ್ಥ ಮಾಡ್ಕೋತೀಯ ಅಂತ ನಾನು ತುಂಬ ನಂಬ್ತೀನಿ. ದಯವಿಟ್ಟು ಪರಿಸ್ಥಿತಿನ ಅರ್ಥ ಮಾಡ್ಕೊ. ಕೇಳೋ ಅಧಿಕಾರ ನನಗಿಲ್ದೇ ಇರ್ಬೋದು, ಆದರೆ ಕ್ಲಾರಿಟಿ ಕೊಡೋ ಧರ್ಮ ನಿಮ್ಮದು. ಬಾಲು, ಸಮಯ ಬರಲಿ, ಸಮಯ ಬಂದಾಗ ನಾನೆಲ್ಲವನ್ನೂ ವಿವರವಾಗಿ ಹೇಳ್ತೀನಿ. ಅಣ್ಣ, ಏನಾಗಿದೆ ನಿಂಗೆ? ತಲೆ ಕೆಟ್ಟಿದ್ಯಾ? ಅಣ್ಣ, ಬೀದಿಲ್ ಹೋಗೋರು ಯಾರೋ ಬಂದು ಸುಳ್ಳು ಹೇಳಿದ್ರು ಅಂತ ಮನೆ ಮರ್ಯಾದೆನ ಹರಾಜಾಗ್ತೀಯಾ? ಬೇಡ ಅಣ್ಣ, ಈಗಿರೋ ಮನಸ್ಥಿತಿನಲ್ಲಿ ಯೋಚನೆಗಳು ದಾರಿ ತಪ್ಪಿಸುತ್ತೆ. ಪ್ಲೀಸ್ ಅರ್ಥ ಮಾಡ್ಕೋ. ಬೆಂಕಿ ಹತ್ರ ಬಂದ್ರೆ ಕೈ ಸುಡುತ್ತೆ ಅಂತ ಮನೇಲಿ ಸುಡೋದಕ್ಕೆ ಹೊರಟಿದ್ಯಾ? ಯಶೋದ, ಇನ್ನೊಬ್ಬರ ಕಣ್ಣೀರಲ್ಲಿ ನಮ್ಮ ಕುಟುಂಬದ ದೋಣಿನ ತೇಲ್ಬಿಡಬಾರ್ದಮ್ಮ. ಅದು ಮಹಾಪಾಪ ಆಗುತ್ತೆ. ಅದಕ್ಕೆ ಕ್ಷಮೆನೇ ಇರೋದಿಲ್ಲ. ಬಾಲು, ನನ್ನ ಮಾತು ನಿಂಗೆ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ನನ್ನ ಪರಿವಾರ ಈಗಾಗಲೇ ಸಮಸ್ಯೆ ಸುಳಿಯಲ್ಲಿ ಸಿಗಾಕೊಂಡು ನರಳುತ್ತಾ ಇದೆ. ನಿನ್ನ ಮಗಳು ಬಂದು ಇದೇ ಸುಳಿಯಲ್ಲಿ ಸಿಗಾಕೊಳ್ಳೋದು ನನಗಿಷ್ಟ ಇಲ್ಲ ಕಣು. ನನ್ನ ಭಾವನೆ ನೀನು ಅರ್ಥ ಮಾಡ್ಕೊಳ್ಳೋ. ಸೂರ್ಯ, ನೀನು ದೊಡ್ಡವನು. ನೀನೇನೇ ನಿರ್ಧಾರ ತಗೊಂಡ್ರು ಅದು ತೂಪಾಗಿರುತ್ತೆ. ಕೆಲವು ಸರ್ತಿ ಅದು ನಿಂಗೆ ಸರಿ ಅನಿಸುತ್ತೆ. ಅದರಿಂದ ಬೇರೆಯವ್ರಿಗೆ ಸಮಸ್ಯೆ ಆಗ್ತಿದೆ ಅಂತ ಅಂದರೆ ಆ ನಿರ್ಧಾರದ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು. ಇದ್ರ ಮೇಲೆ ನಿನ್ನಿಷ್ಟ. ನಾವಿನ್ನು ಬರ್ತೀವಿ. ಥ್ಯಾಂಕ್ ಯು ಗೆಳೆಯ, ಥ್ಯಾಂಕ್ ಯು ವೆರಿ ಮಚ್. ಬಾ. ಅಕ್ಕ, ಏನೇ ಮಾಡೋದಕ್ಕೆ ಹೊರಟಿದ್ಯಾ ನೀನು? ಅಣ್ಣ ಮತ್ತೆ ಭಾವನ್ ಜೀವ ತೆಗ್ದೋರ್ ಮನೆಗೆ ಅಕ್ಕನ್ ಕೊಡೋದಕ್ಕೆ ಹೊರಟಿದ್ಯಾ? ಈ ತರ ಯೋಚನೆ ಮಾಡಕ್ ಹೆಂಗೆ ಮನ್ಸ್ ಬಂತು ನಿಂಗೆ? ಭವ್ಯ, ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಇದು ನಿನ್ಗೆ ಬೇಡದೇ ಇರೋ ವಿಷಯ. ನನ್ಗೂ ಸಂಬಂಧ ಪಟ್ಟಿದ್ದೆ. ನಾನು ಮಂಜಣ್ಣನ್ ತಂಗಿನೇ. ಅಲ್ಲ ಕಣೆ ಅಕ್ಕ, ಆ ಪಾಪಿಗಳು ನಮ್ಮನೆ ಮೆಟ್ಟತ್ತಿದ್ರೆ ನಿಂಗೆ ರಕ್ತ ಕುದಿಯಲ್ವಾ? ನಾವ್ ಯಾವ ನರಕದಲ್ಲಿ ಬದುಕ್ತಿದೀವಿ ಅಂತ ಅವ್ರಿಗೆಲ್ಲ ಒಂದು ಚೂರು ಐಡಿಯಾ ಇದೆಯೇನೆ? ಹೆಂಗಾದ್ರೂ ತುಳಿಲಿ ಅಂತ ಅಕ್ಕ ತಗೊಂಡೋಗಿ ಅಂತ ಕಾಲ್ ಕೆಳಗಡೆ ಹಾಕ್ತಿದ್ಯಲ್ಲ. ನಿಂಗೆ ಏನೇ ಮಾಡ್ತಿದ್ಯಾ ಅಕ್ಕ? ನೀನು ತಪ್ಪು ಮಾಡ್ತಿದ್ಯಾ ಅಕ್ಕ? ಭವ್ಯ, ಬಾಯಿ ಮುಚ್ಕೊಂಡಿರು. ಲೈಫ್ ಅಂದ್ರೆ ಬುಕ್ಕಲ್ಲಿ ಗೀಚೋ ಮ್ಯಾಥ್ಸ್ ಸೈನ್ಸ್ ಅನ್ಕೊಂಡಿದ್ಯಾ?